ಫುಟ್ಪಾತ್ಗಳು ಪಾದಚಾರಿಗಳು ಉಪಯೋಗ ಮಾಡುವಂತ ರಸ್ತೆ. ಆದ್ರೆ ಬೆಂಗಳೂರಲ್ಲಿರೋ ಫುಟ್ಪಾತ್ಗಳನ್ನ ಕೇವಲ ಪಾದಚಾರಿಗಳು ಮಾತ್ರ ಉಪಯೋಗ ಮಾಡ್ತಿದ್ದಾರಾ ಅಂದ್ರೆ ಖಂಡಿತ ಇಲ್ಲ. ಯಾಕಂದ್ರೆ ಪ್ರತಿ ಫುಟ್ಪಾತ್ ನಲ್ಲೂ ಒಂದು ವ್ಯಾಪಾರ ನಡೀತಾ ಇರುತ್ತೆ, ಇಲ್ಲ ಕಾರ್ಗಳನ್ನ ಬೈಕ್ಗಳನ್ನ ಪಾರ್ಕ್ ಮಾಡ್ಲಾಗಿರುತ್ತೆ. ಇದರಿಂದ ಅದೆಷ್ಟು ಅಪಘಾತಗಳಾಗಿದ್ಯೋ ಲೆಕ್ಕಕ್ಕೆ ಇಲ್ಲ. ಆದ್ರೆ ಇನ್ಮುಂದೆ ಫುಟ್ಪಾತ್ಗಳನ್ನ ಕೇವಲ ಪಾದಚಾರಿಗಳೇ ಬಳಕೆ ಮಾಡಬೇಕು ಅನ್ನೋ ರೂಲ್ ತರೋದಕ್ಕೆ ಮುಂದಾಗಿದೆ ಪಾಲಿಕೆ ಹಾಗೂ ಸರ್ಕಾರ. ಹಾಗಾದ್ರೆ ಆ ಹೊಸ ನಿಯಮದಲ್ಲಿ ಏನೆಲ್ಲ ಇದೆ ನೋಡ್ಕೊಂಡ್ ಬನ್ನಿ. ಇಷ್ಟು ದಿನ ಬೆಂಗಳೂರಿನ ಸಿಕ್ಕಲ್ಲಿ ಎಲ್ಲೆಂದ್ರಲ್ಲಿ ಅಂಗಡಿಗಳನ್ನ ಹಾಕೊಂಡು ವ್ಯಾಪಾರ ಮಾಡೋದಕ್ಕೆ ಒಂದ್ ರೀತಿಯ ಅವಕಾಶ ಇತ್ತು. ಹೀಗಾಗಿ ಅನೇಕ ರಸ್ತೆಗಳಲ್ಲಿ ವ್ಯಾಪಾರಿಗಳು ಸಣ್ಣ ಪುಟ್ಟ ಅಂಗಡಿಗಳನ್ನ ಹಾಕೊಂಡು ಬೀದಿ ಬದಿ ವ್ಯಾಪಾರಗಳನ್ನ ನಡೆಸ್ತಾ ಇದ್ರು. ಆದ್ರೆ ಇನ್ಮುಂದೆ ಈ ಕೆಲಸ ಮಾಡೋ ಹಾಗಿಲ್ಲ ಅಂತಿದೆ ಜಿಬಿಎ. ಯಾಕಂದ್ರೆ ಹೊಸ ನಿಯಮ ಜಾರಿಗೆ ತರೋದಕ್ಕೆ ಪ್ಲಾನ್ ಮಾಡ್ಕೊಂಡಿದೆ. ಇನ್ಮುಂದೆ ನೀವೇನಾದ್ರೂ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಬೇಕು ಅಂದ್ರೆ ಕೆಲವೊಂದಿಷ್ಟು ರಸ್ತೆಗಳಿಗೆ ಹೋಗ್ಬೇಕು. ಯಾಕಂದ್ರೆ ಬೆಂಗಳೂರಿನ ಕೆಲವೊಂದಿಷ್ಟು ರಸ್ತೆಗಳನ್ನ ಮಾರ್ಕಿಂಗ್ ಝೋನ್ ಅಂತ ಮಾಡ್ಲಾಗಿರುತ್ತೆ. ಆ ಮಾರ್ಕಿಂಗ್ ಝೋನ್ ಆಗಿರುವಂತ ರಸ್ತೆಗಳಲ್ಲಿ ಮಾತ್ರ ಬೀದಿ ಬದಿ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಇರುತ್ತೆ. ಇನ್ನುಳಿದ ರಸ್ತೆಗಳಲ್ಲಿ ಯಾವುದೇ ಕಾರಣಕ್ಕೂ ಫುಟ್ಪಾತ್ ಮೇಲೆ ವಾಹನ ನಿಲ್ಲಿಸೋದಾಗ್ಲಿ ಬೀದಿ ಬದಿ ವ್ಯಾಪಾರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಕಂಪ್ಲೀಟ್ ನಿಷೇಧ ಮಾಡ್ಲಾಗಿರುತ್ತೆ. ಇದು ಒಂದು ಭಾಗ. ಆದ್ರೆ ಮತ್ತೊಂದು ಭಾಗದಲ್ಲಿ ಬೀದಿ ಬದಿ ವ್ಯಾಪಾರಕ್ಕೂ ಕೂಡ ಲೈಸೆನ್ಸ್ ಕಡ್ಡಾಯ. ಇನ್ ಮುಂದೆ ಲೈಸೆನ್ಸ್ ಇರೋರು ಮಾತ್ರ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಬೇಕು. ಈಗಾಗಲೇ ಬೆಂಗಳೂರಲ್ಲಿ 60,000ಕ್ಕೂ ಹೆಚ್ಚಿನ ವ್ಯಾಪಾರಿಗಳು ನೋಂದಾಯಿಸಿಕೊಂಡಿದ್ದಾರೆ. ಇನ್ನ 30,000 ವ್ಯಾಪಾರಿಗಳು ನಮಗೆ ವ್ಯಾಪಾರ ಮಾಡುವುದಕ್ಕೆ ಬಂಡಿ ಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇರೋದು. ಮತ್ತೊಂದು ಪ್ರಮುಖ ವಿಚಾರ ಏನ್ ಗೊತ್ತಾ, ಇಷ್ಟು ದಿನ ಸಾಕಷ್ಟು ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರ ಮುಗಿದ ಮೇಲೆ ಅಂದ್ರೆ ರಾತ್ರಿ ಹೊತ್ತು ತಮ್ಮ ಗಾಡಿಗಳನ್ನ ರಸ್ತೆಯಲ್ಲಿ ಬಿಟ್ಟು ಹೋಗ್ತಾ ಇದ್ರು. ಆದ್ರೆ ಇನ್ಮುಂದೆ ಹಾಗ್ ಮಾಡಿದ್ರೆ ನಿಮ್ಮ ಗಾಡಿಗಳನ್ನ ಪೊಲೀಸರು ಸೀಸ್ ಮಾಡ್ತಾರೆ. ವ್ಯಾಪಾರ ಮುಗಿದ ಮೇಲೆ ಕಂಪ್ಲೀಟ್ ಆಗಿ ಪ್ಯಾಕ್ ಮಾಡ್ಕೊಂಡು ನಿಮ್ಮ ಗಾಡಿಗಳನ್ನ ಮನೆಗೆ ತೆಗೆದುಕೊಂಡು ಹೋಗ್ಬೇಕು ಅನ್ನುವಂತ ಸೂಚನೆಯನ್ನ ಕೊಡ್ತಾ ಇದೆ ಪಾಲಿಕೆ. ಸದ್ಯಕ್ಕೆ ಈ ರೂಲ್ ಇನ್ನೂ ಕೂಡ ಜಾರಿ ಆಗಿಲ್ಲ. ಆದ್ರೆ ಶೀಘ್ರದಲ್ಲೇ ಜಾರಿ ಮಾಡೋದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ. ಆದ್ರೆ ಈ ರೂಲ್ ಜಾರಿ ಮಾಡೋದಾಗಿ ಹೇಳಿದ ತಕ್ಷಣ ಒಂದ್ ರೀತಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಕೆಲವೊಂದಿಷ್ಟು ಜನ ಈ ರೂಲ್ ಬೇಕೇ ಬೇಕು, ಇದರಿಂದ ಪಾದಚಾರಿಗಳು ಆರಾಮಾಗಿ ಓಡಾಟವನ್ನ ನಡೆಸಬಹುದು, ಹಾಗೆ ಅಪಘಾತಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ ಅನ್ನೋ ಅಭಿಪ್ರಾಯ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಬೀದಿ ಬದಿ ವ್ಯಾಪಾರಿಗಳು ಈ ರೂಲ್ ಜಾರಿ ಆದ್ರೆ ನಮ್ಮ ಹೊಟ್ಟೆ ಮೇಲೆ ಹೊಡೆದಾಗತ್ತೆ ಅನ್ನುವಂತ ಆಕ್ರೋಶದ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಈ ರೂಲ್ ಜಾರಿ ಆದ್ರೆ ಸಮಸ್ಯೆಗೆ ಪರಿಹಾರ ಸಿಗತ್ತಾ ಅಥವಾ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ವಿಡಿಯೋ ಜರ್ನಲಿಸ್ಟ್ ಮಧು ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್, ಬೆಂಗಳೂರು.